ಹಲೋ ಎವ್ರಿವನ್. ಇದು ಥರ್ಸ್ಡೇ ಲಾಗು. ಥರ್ಸ್ಡೇ ಲಾಗ್ ಅಂದರೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಮತ್ತು ಮಂಡೇ 5 ಡೇಸ್ದು ನಾನು ಒಂದೇ ಲಾಗ್ ಮಾಡಾಕಿದ್ದೀನಿ. ಯಾಕಂದರೆ ನಾನು ಯಾವುದನ್ನು ಡೀಟೇಲಾಗಿ ರೆಸಿಪೀಸ್ ಆಗಲಿ ಅಥವಾ ಲಾಗ್ ಆಗಲಿ ಮಾಡಿಲ್ಲ. ಸುಮ್ಮನೆ ಸಿಂಪಲಾಗಿ ಅವತ್ತು ಏನೇನು ಅಡುಗೆ ಮಾಡಿದ್ವಿ ಆ ಥರ. ಯಾಕಂದರೆ ನನ್ನ ತಂಗಿ ಮಗಳು ಎಲ್ಲ ಬಂದಿದ್ದರು. ಹಂಗಾಗಿ ನಾನು ಇಲ್ಲಿ ಅಡುಗೆದೆಲ್ಲ ಶೂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಅದು ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಸಿಂಪಲಾಗಿ ಅವತ್ತು ಏನೇನು ಅಡುಗೆ ಮಾಡಿದ್ವಿ ಪ್ರತಿದಿನ ಅನ್ನೋದನ್ನು ಒಂದು ಚಿಕ್ಕದಾಗಿ ಎಲ್ಲ ಸೇರಿ ಒಂದು ಲಾಗ್ ಮಾಡಿ ಹಾಕಿದ್ದೀನಿ. ಇವಳು ನನ್ನ ತಂಗಿ ಮಗಳು ಪಾಪ ನನಗೆ ಪಾತ್ರೆ ಒರೆಸಿ ಜೋಡ್ಸೋಕ್ಕೆ ಹೆಲ್ಪ್ ಮಾಡ್ತಿದ್ಲು. ಹಾಗೆ ಅಲ್ವಾ, ಎಲ್ಲರೂ ಸೇರಿಕೊಂಡಾಗ ಕೆಲಸ ಜಾಸ್ತಿ ಇರೋದ್ರಿಂದ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆರಾಮಾಗಿ, ನಾವು ಸೇರೋದೇ ಅಪರೂಪ. ಹಂಗಾಗಿ ಬೇಗ ಕೆಲಸ ಮುಗಿಸ್ಕೊಂಡು ಮಾತಾಡ್ಕೊಂಡು ಕುತ್ಕೊಳ್ಳೋದೇ ಒಂದು ಇದಾಗಿರುತ್ತೆ. ಅಕ್ಕ ತಂಗಿಯರು ಅಂದರೆ ಹಂಗೆ ಅಲ್ವಾ, ಬೇಗ ಕೆಲಸ ಮುಗಿಸ್ಕೊಂಡು ಎಷ್ಟು ಮಾತಾಡಿದ್ರು ಮುಗಿಯಲ್ಲ. ಅದಕ್ಕೋಸ್ಕರ ನಾನಿವತ್ತು ಅಷ್ಟೇ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಪೂಜೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಟಿಫನ್ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಅಂತ ಇಡ್ಲಿ ಮತ್ತು ಸಾಂಬಾರು, ವಡೆ ಎಲ್ಲ ಮಾಡಿದ್ದೆ. ಸಾಂಬಾರು ಮಾಡಿದರೆ ಮಧ್ಯಾಹ್ನಕ್ಕೂ ಸ್ವಲ್ಪ ಆಗುತ್ತೆ ಅಂದ್ಕೊಂಡು, ಅಂದರೆ ಬೇಳೆ ತಿಳಿಸಾರು ಥರ ಮಾಡಿ ಚಟ್ನಿ ಮತ್ತು ಇಡ್ಲಿ ವಡೆ ಎಲ್ಲ ಮಾಡಿದೆ. ಅದಕ್ಕೇ ಬೆಳಗ್ಗೆನೇ ಕೆಲಸ ಮುಗಿಸ್ಕೊತೀವಿ. ನನ್ನ ತಂಗಿ ಪಾಪ ಅವಳು ಬರೋದೇ ಅಪರೂಪ. ಅವಳು ಯಾವಾಗಾದರೂ ಒಂದು 2 ವರ್ಷ 3 ವರ್ಷಕ್ಕೊಮ್ಮೆ ಬರೋದು. ಅವಳು ಹಾಸನಲ್ಲಿರೋದು. ಅವಳು ಬೆಂಗಳೂರಿಗೆ ಬರೋದೇ ಒಂದು 3 ವರ್ಷ 4 ವರ್ಷಕ್ಕೊಮ್ಮೆ ಬರ್ತಾ ಇರ್ತಾಳೆ. ಅವಳಿಗೆ ಅತ್ತೆ ಮಾವ ಎಲ್ಲ ಇರೋದ್ರಿಂದ ಅವ್ರನ್ನೆಲ್ಲ ಬಿಟ್ಟು ಬರಲ್ಲ ಅವಳು ಜಾಸ್ತಿ ದಿವಸ. ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಒಂದು 5-6 ಡೇಸ್ ಇದ್ದಿದ್ದು. ಯಾವಾಗಲೂ ಅವಳು 1 ಡೇ ಅಥವಾ 2 ಡೇಸ್ ಅಷ್ಟರ ಮಟ್ಟಿಗೆ ಬಂದು ಹೋಗ್ತಿದ್ದು. ಬರೋದೇ ಅಪರೂಪ, ಬಂದ್ರೂ ಅಷ್ಟೇ ದಿವಸ ಅವಳು ಇರೋದು. ಹಾಗಾಗಿ ನಾನು ಅದಕ್ಕೆ ಯಾವುದೇ ರೆಸಿಪೀಸ್ನೆಲ್ಲ ತುಂಬ ಡೀಟೇಲಾಗಿಯೇ ಶೂಟ್ ಮಾಡ್ಕೊಂಡಿಲ್ಲ. ನಾವು ಪ್ರತಿದಿನ ಏನು ಅಡುಗೆ ಮಾಡಿದ್ವಿ ಅಂತ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡು ಆಡ್ ಮಾಡಿದ್ದೀನಿ. ಇವತ್ತು ಅಷ್ಟೇ, ಯಾವಾಗಲೂ ಅಷ್ಟೇ ನಾವು ಅದಕ್ಕೆ ಬೆಳಗ್ಗೆನೇ ಬೇಗ ಕೆಲಸ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊತಿದ್ವಿ. ಆಮೇಲೆ ಅಡುಗೆ ಮಾಡ್ತಿದ್ವಿ. ಇದು ಫ್ರೈಡೇ, ಅಂದರೆ ಥರ್ಸ್ಡೇ ನಾನು ನಾನ್ ವೆಜ್ ಏನೂ ಮಾಡೋಲ್ಲ. ಫ್ರೈಡೇ ನಾನು ಬಿರಿಯಾನಿ ಮತ್ತು ಫ್ರೈ ಮಾಡಿದ್ದೆ. ಯಾಕಂದರೆ ಇಲ್ಲಿ ಮಟನ್ ಅಷ್ಟೊಂದು ಚೆನ್ನಾಗಿ ಸಿಗಲ್ಲ ಫ್ರೈಡೇ ಎಲ್ಲ. ಸಂಡೇ ಮಟನ್ ಮಾಡ್ಕೊಂಡ್ರೆ ಆಯಿತು ಅಂತ ಸ್ವಲ್ಪ ಫ್ರೈ ಮತ್ತು ಬಿರಿಯಾನಿ ಕೂಡ ಮಾಡಿದೆ ಅಷ್ಟೇ. ಇದೂ ಅಷ್ಟೇ ನೋಡಿ, ನಾನು ಯಾವುದೂ ಡೀಟೇಲಾಗಿ ರೆಸಿಪಿನ ಯಾವುದು ಶೂಟ್ ಮಾಡ್ಕೊಂಡಿಲ್ಲ. ಏನು ಅಡುಗೆ ಮಾಡಿದೆ ಅನ್ನೋದು ನಾನು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಏನೂ ತೊಗೊಂಡಿಲ್ಲ. ಮತ್ತು ಇದು ಮಾರನೇ ಬೆಳಿಗ್ಗೆ ಅಂದರೆ ಸಾಟರ್ಡೇ ಲಾಗು. ಸಾಟರ್ಡೇ ನಾನಿವತ್ತು ಮತ್ತೇನಾದರೂ ಸ್ವೀಟ್ ಮಾಡೋಣ ಅಂತ ಶಾವಿಗೆ ಮತ್ತು ಕಾಯಿ ಹಾಲು ಮಾಡ್ತಾರಲ್ಲ ಅದು ಮಾಡೋಕ್ಕೆ ಬೆಲ್ಲನ ಕರ್ಗಕ್ಕೆ ಇಟ್ಕೊಂಡಿದ್ದೆ. ಬೆಲ್ಲನ ಈ ಥರ ಕರಗಿಸ್ಕೊಂಡು ಶೋಧಿಸ್ಕೊಂಡ್ರೆ ಅದರಲ್ಲಿರೋ ಗಲೀಜು ಕಸ ಏನಾದರೂ ಸ್ವಲ್ಪ ಇದ್ದೇ ಇರುತ್ತಲ್ವ, ಅದಕ್ಕೋಸ್ಕರ ಬೆಲ್ಲನ ಕರ್ಗಕ್ಕೆ ಇಟ್ಕೊಂಡು ಈ ಕಡೆ ನಾನು ಮಾಮೂಲಿ ಅಕ್ಕಿ ಹಿಟ್ಟಲ್ಲೇ, ಮಾಮೂಲಿ ರೊಟ್ಟಿಗೇನು ಅಕ್ಕಿ ಹಿಟ್ಟಿರುತ್ತೆ ಅದೇ ಅಕ್ಕಿ ಹಿಟ್ಟಲ್ಲೇ ನಾವು ಶಾವಿಗೆ ಮತ್ತು ಕಾಯೆಲ್ಲ ಮಾಡ್ತಾಯಿದ್ದೀನಿ. ನನಗೆ ಇದು ತುಂಬಾ ಇಷ್ಟ. ನಮ್ಮಲ್ಲಿ ಎಲ್ಲರೂ ಇಷ್ಟಪಟ್ಟೆ ತಿಂತೀವಿ. ಅಂದರೆ ನಾವು ಯಾವಾಗಲೂ ಮಾಡ್ಕೊಂಡು ತಿನ್ನಲ್ಲ, ಇದು ಅಪರೂಪಕ್ಕೊಮ್ಮೆ ಮಾಡೋದು. ಯಾರಾದರೂ ಬಂದರೆ ಅಷ್ಟೇ. ಮೊದಲು ಮುದ್ದೆ ಥರ ಮಾಡಿಕೊಂಡು ಆಮೇಲೆ ಉಂಡೆಗಳು ಮಾಡಿಕೊಂಡು ಇದನ್ನು ಮತ್ತೆ ಸ್ಟೀಮ್ ಮಾಡ್ಕೋಬೇಕು ನಾವು. ಆವಾಗ ಅದು ಅಂಟು ಆ ಥರ ಬರಲ್ಲ. ನಾವು ಮತ್ತೆ ನಾಳೆ ಬೆಳಗ್ಗೆವರೆಗೂ ಇಡ್ಬೋದು, ಒಂದು 24 ಅವರ್ ಇಡ್ಬೋದು. ಆ ಥರ ಚೆನ್ನಾಗಿರುತ್ತೆ ಅದು ಸ್ಟೀಮಲ್ಲಿ ಬಂದರೆ. ಹಾಗೆ ಕಾಯಿ ಹಾಲು ಮಾಡೋದಕ್ಕೆ ನಾನು ಕಡಲೆ ಬೀಜ ಮತ್ತು ಎಳ್ಳು, ಗಸಗಸೆ ಎಲ್ಲ ಹುರಿದು ಹಾಕ್ಕೊಂಡು ಕಾಯಿ ಎಲ್ಲ ನುಣ್ಣಗೆ ರುಬ್ಕೊಂಡು ಬೆಲ್ಲನ ಕಾಯಿಸಿ ಇಟ್ಕೊಂಡಿದ್ನೆಲ್ಲ ಅದನ್ನು ಶೋಧಿಸ್ಕೊತೀವಿ. ಮತ್ತು ಇದನ್ನೇನು ನಾವು ಕಾಯಿಸಲ್ಲ, ಬೆಲ್ಲನಷ್ಟೇ ಕಾಯಿಸ್ಕೊಂಡು ಶೋಧಿಸ್ಕೊತೀವಿ. ನಮ್ಮಮ್ಮ ಊರ ಕಡೆ ಹೋದರೆ ನಮ್ಮಮ್ಮ ಮಾಡ್ಕೊಡ್ತಿದ್ರು. ಇವಾಗ ನಾನು ನನ್ನ ತಂಗಿ ಇಬ್ಬರು ಇದ್ವಲ್ಲ, ಹೇಗೂ ಬಾರೆ ಮಾಡ್ಕೊಳ್ಳೋದು ನಾವೇ ಇಬ್ಬರು ಅಂತ ಶಾವಿಗೆ ಮತ್ತು ಕಾಯಲ್ಲಿ ಮಾಡ್ಕೊಂಡಿದ್ದೆ. ನನಗೇನು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ಸಲ ಅವಳು ಇದ್ದಿದ್ದಕ್ಕೆ ನಾನು ಮಾಡಿದೆ. ನಮ್ಮದು ಶಾವಿಗೆ ಹೋಳು ಬರುತ್ತಲ್ಲ ದೊಡ್ಡದು, ಆ ಥರದ್ದೇನೂ ಇರಲಿಲ್ಲ. ಸರಿ ಚಕ್ಲಿ ಒಳಗೆ ನನ್ನ ಮಗ ಹೊತ್ಕೊಳ್ತಿದ್ದೆ. ಆಮೇಲೆ ಸರಿ ನನ್ನ ತಂಗಿ ಮಗಳಿಗೆ ಏನಾದರೂ ಬಟ್ಟೆ ಕೊಡ್ಸೋಣ ಅಂದರೆ ನನ್ನ ತಂಗಿನೂ ಒಂದು ಸ್ಯಾರಿ ತೊಗೋಬೇಕು ಅಂದರೆ ಇಬ್ಬರು ಚಿಕ್ಕಪೇಟೆಗೆ ಹೋದ್ವಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು 2 ಗಂಟೆ ಏನೋ ಆಗಿತ್ತು. ಅಪ್ಪ ಎಷ್ಟು ಬಿಸಿಲಿತ್ತು ಅಂದರೆ ನಾವು ಆಲ್ಮೋಸ್ಟ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಬೇಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಅದಕ್ಕೆ ಸರಿ ಸುದರ್ಶನಲ್ಲೇ ಒಂದು ಸಿಲ್ಕ್ ಸೀರೆ ತೊಗೊಂಡು, ಅದಕ್ಕೆ ಬೇರೆ ಎಲ್ಲೂ ಹುಡ್ಕೋದು ಬೇಡ ಅಂತ ನಾವು ಜಾಸ್ತಿ ಎಲ್ಲೋ ಆ ಕಡೆ ಈ ಕಡೆ ಹುಡ್ಕೋಕ್ಕೆ ಹೋಗಿಲ್ಲ ಈ ಸಲ. ಒಂದೇ ಒಂದು ಸಿಲ್ಕ್ ಸ್ಯಾರಿ ತೊಗೊಂಡು ನನ್ನ ತಂಗಿ ಮಗಳಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಕಡೆ ಹುಡುಕಿದ್ವಿ ಅಂತ ಹೇಳ್ಬೋದು. ಯಾಕಂದರೆ ಅವಳಿಗೆ ಇಷ್ಟ ಆಗಿರೋದು ಸೈಜ್ ಸಿಗ್ತಾ ಇರಲಿಲ್ಲ. ಸೈಜ್ ಸಿಕ್ಕಿದ್ದು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದು ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಇತ್ತು. ನಮಗೆ ಎಲ್ಲಿ ಹುಡುಕ್ಬೇಕು ಅನ್ನೋದು ಗೊತ್ತಿಲ್ಲ ಸರಿಯಾಗಿ. ಆ ಬಿಸಿಲಲ್ಲಿ ಎಲ್ಲೂ ಅಲಿಯೋಕ್ಕೂ ಆಗ್ತಿಲ್ಲ ನಮ್ಗೆ. ಅವತ್ತು ಅಷ್ಟು ಟಯರ್ಡ್ ಆಗಿದ್ವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾವು ಒಂದು 5 o'clockಗೆಲ್ಲ ಬಂದೇ ಬಿಟ್ವಿ ಅನಿಸುತ್ತೆ. ಇದೇ ಫಸ್ಟ್ ಟೈಮು ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದು. ಅವಳು ಅದನ್ನೇ ತೊಗೊಂಡ್ಲು. ನನ್ನ ತಂಗಿ ಈ ಸೀರೆ ತೊಗೊಂಡ್ಲು. ಮನೆಗೆ ಬಂದು ವೇರ್ ಮಾಡಿ ನೋಡ್ತಾ ಇದ್ಲು ಹೆಂಗೆ ಕಾಣಿಸ್ತಿದೆ ಅಂತ. ಅಲ್ಲಿನೇನು ವೇರ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇದು ಸಂಡೇ ಬೆಳಗ್ಗೆ ಲಾಗು. ಸಂಡೇ ನನ್ನ ತಮ್ಮನ ಮನೆಗೆ ಹೋಗಿದ್ವಿ. ನನ್ನ ತಮ್ಮ ಅಲ್ಲಿ ಊಟಕ್ಕೆ ತರಲಿದ್ದ, ನನ್ನ ತಂಗಿ ಬಂದಿದ್ದರಿಂದ. ಅವನು ಬ್ಯಾಂಗ್ಳೂರಲ್ಲೇ ಇರೋದು.
ಅಲ್ಲಿ ಮಧ್ಯಾಹ್ನ ಏನು ಬೆಳಗ್ಗೆನೇ ಹೋಗಿದ್ವಿ. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಎಲ್ಲರೂ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಮಲ್ಕೊಂಡಿದ್ದೀವಿ. ನನ್ನ ಮಗ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮುಖ ಎಲ್ಲ ಮುಚ್ಕೋತಿದ್ದ. ನಾವೆಲ್ಲರೂ ಅಲ್ಲೇ ಕೆಳಗಡೆನೆ ತಣ್ಣಗಿತ್ತು ಅಂತ ಅಲ್ಲೇ ಸ್ವಲ್ಪ ಹೊತ್ತು ಎಲ್ಲರೂ ಮಲ್ಕೊಂಡು, ನನ್ನ ತಮ್ಮನ ಪಾಪು ಆಟ ಆಡ್ತಿದ್ದ. ಆಮೇಲೆ ನೈಟು ಸಹ ನಾವಲ್ಲೇ ಅವನು ಮಟನ್ ಎಲ್ಲ ಮಾಡಿದ್ದ. ನಾನು ಸಂಡೇ ಏನೂ ಮಾಡಲಿಲ್ಲ, ನಮ್ಮ ಮನೇಲಿ ಮಾಡೋಣ ಅಂದ್ಕೊಂಡೆ. ಸರಿ ಅವ್ನು ನಾನೇ ಮಾಡ್ತೀನಿ, ಅವಳು ಹೆಂಗೂ ಬಂದಿಲ್ಲ ಅಂತ ನನ್ನ ತಂಗಿ ಅಲ್ಲಿಗೆ ಬಂದಿಂದ ನಾವೆಲ್ಲರೂ ಅಲ್ಲೋಗಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಅವರು ರಾತ್ರಿ ಬಂದರು. ನಾವು ಬೆಳಗ್ಗೆನೇ ಹೋಗಿದ್ವಿ, ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ. ಇದು ಮತ್ತೆ ಮಂಡೇ ಬೆಳಗ್ಗೆ ನಾವು ಅವಳು ನನ್ನ ತಂಗಿ ಹೋಟ್ಲು. ಅವಳು ಆಲ್ಮೋಸ್ಟು ಟ್ಯೂಸ್ಡೇ ಬಂದಳು, ನೆಕ್ಸ್ಟ್ ಮಂಡೇವರೆಗೂ ಇದ್ಲು ಅಷ್ಟೇ. ಮಂಡೇ ಬೆಳಗ್ಗೆ ಟಿಫನ್ ತಿನ್ಕೊಂಡು ಒಂದು 10-10:30 ಆಗಿತ್ತು. ಆವಾಗ ಹೋಗ್ಬಿಟ್ಲವಳು. ನನ್ನ ಮಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಸ್ಬಿಡ್ತೀನಮ್ಮ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಒಂದು ವಾರ ಅವಳು ಗೃಹ ಪ್ರವೇಶಕ್ಕೆ ಬಂದಾಗಲೂ 2 ದಿವಸ ಇದ್ಲು. ಹಂಗಾಗಿ ಅವಳು ಹೋದಾಗ ಸಖತ್ ಬೇಜಾರಾಗ್ತಿತ್ತು. ಏನು ಮಾಡೋಂಗಿಲ್ಲಲ್ಲ, ಅವ್ರವ್ರ ಮನೆಗೆ ಅವ್ರು ಹೋಗಲೇಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್.